ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಡಲೆಬೇಳೆನ ಉಪಯೋಗಿಸಿ ಒಂದು ವಿಶಿಷ್ಟವಾದ ಚಟ್ನಿ ಪುಡಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಈ ಕಡಲೆಬೇಳೆ ಚಟ್ನಿನ ಎಲ್ಲರೂ ಮಾಡ್ತಾರೆ, ಆದರೆ ನಾನು ಇವತ್ತು ಮಾಡೋ ವಿಧಾನನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ನಾನಿಲ್ಲಿ ಒಂದು ಲೋಟದಷ್ಟು ಕಡಲೆಬೇಳೆ ತೊಗೊಂಡೇನಿ. ಇದು 250 ಗ್ರಾಮ್ ಐತೆ ಅಳತೆ ಒಳಗೆ. ಇದನ್ನು ಒಂದು ದಪ್ಪ ತಳದ ಪಾತ್ರೆ ಒಳಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಕಡಲೆಬೇಳೆ ಕೆಂಪಗಾಗೋ ಮಟ್ಟ ಹುರಿಬೇಕು. ಮೇಲೆ ಕಡಲೆಬೇಳೆ ಮೇಲೆ ಕಪ್ಪಾಗಬಾರ್ದು. ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಕಡಲೆಬೇಳೆ ಹುರಿಯೋದು ಘಮ ಬರೋ ಮಟ್ಟ ಮತ್ತು ಚಲೋ ತಂಗೆ ಕೆಂಪಗಾಗಬೇಕಿದು. ಕೆಂಪಗಾಗೋ ಮಟ್ಟ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರಿಬೇಕು. ಅದಕ್ಕೆ ಹುರಿಯುವಾಗ ಯಾವಾಗಲೂ ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ಒಳಗನ ಹುರ್ಕೋಬೇಕಾಗ್ತೈತಿ. ಇದೀಗ ಹುರಿದೈತಿ ಚಲೋ ತಂಗೆ. ನಾನು ತೆಗೆದು ಸೈಡ್ಗೆ ಇಟ್ಕೋತೇನೆ. ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆಗೆ ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೇನೆ. ಎಣ್ಣೆ ಹಾಕ್ಕೊಂಡು ಹುರಿಯೋದ್ರಿಂದ ಕಲರು ಚಲೋ ಬರ್ತೈತಿ ಮತ್ತು ಮೆಣಸಿನ್ಕಾಯಿ ಘಾಟೂ ಬರೋಂಗಿಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗ ಇದು ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಅಲ್ಲಿ ಮಟ್ಟ ಇದನ್ನು ಸ್ವಲ್ಪ ಚಲೋ ತಂಗೆ ಹುರ್ಕೋಬೇಕು. ಇಲ್ಲಿ ನೀವು ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ಇದರೊಳಗೆ ಒಂದೆರಡು ಬೇಕಂದರೆ ಗುಂಟೂರು ಮೆಣಸಿನ್ಕಾಯನ್ನು ಹಾಕೋಬೋದು. ಇದು ಮೆಣಸಿನ್ಕಾಯಿನ ಹುರಿದೈತಿ. ಇದನ್ನು ಕಡಲೆಬೇಳೆ ಜೊತೆನ ಹಾಕೊಂಡು ಇಟ್ಕೋತೇನೆ. ಒಂದು ಮೀಡಿಯಮ್ ಸೈಜಿಂದ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕೊಂಡೇನೆ. ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಹಾಕಿ ಮಾಡುವಂಥ ಒಂದು ಚಟ್ನಿ ರೆಸಿಪಿ ಇದೆ. ಇದು ಹುಣಸೆಹಣ್ಣು ಸ್ವಲ್ಪ ಅದರೊಳಗಿನ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಕ್ರಿಸ್ಪಿ ಆಗಬೇಕಿದು, ಅಂದರೆ ಚಟ್ನಿ ಪುಡಿ ಜೊತೆ ಚಲೋ ತಂಗೆ ಮಿಕ್ಸ್ ಆಗ್ತೈತಿ. ಇದನ್ನು ಹುರಿದು ಕಡಲೆಬೇಳೆ ಜೊತೆ ಹಾಕಿಟ್ಕೋತೇನೆ. ಒಂದು ಸಣ್ಣ ಬಟ್ಲದಷ್ಟು ಒಣ ಕೊಬ್ಬರಿನ ತುರಿದು ತೊಗೊಂಡೇನಿ. ಇದನ್ನು ಭಾಳ ಹೊತ್ತು ಹುರಿಯೋಂಗಿಲ್ಲ, ಸ್ವಲ್ಪ ಕೆಂಪಗಾಗೋ ಮಟ್ಟ, ಅಂದರೆ ಪಾತ್ರೆ ಮೊದಲೇ ಬಿಸಿ ಇರ್ತೈತಿಲ್ಲ, ಒಂದು ನಿಮಿಷ ಇಷ್ಟು ಹುರ್ಕೊಂಡ್ರೆ ಕೆಂಪಗಾಗ್ಬಿಡ್ತೈತಿ. ಭಾಳ ಕೆಂಪಗೆ ಮಾಡಬಾರ್ದು. ಇದನ್ನು ಹುರಿದು ಸೈಡಿಗೆ ಇಟ್ಕೋತೇನೆ. ಇದನ್ನು ಕಡಲೆಬೇಳೆ ಜೊತೆ ಮಿಕ್ಸ್ ಮಾಡೋಂಗಿಲ್ಲ, ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೋತೇನೆ. ಈಗ ಮತ್ತು ಕಡಲೆಬೇಳೆ ಮೆಣಸಿನ್ಕಾಯಿ ಅಷ್ಟೇ ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ನಾವು ಕೊಬ್ಬರಿನ ಮಿಕ್ಸ್ ಮಾಡ್ಕೋದು. ಈಗಿದು ಮಿಕ್ಸಿಗೆ ಹಾಕುವಷ್ಟು ತಣ್ಣಗಾಗೈತಿ. ಪೂರ್ತಿ ತಣ್ಣಗೆ ಮಾಡಬಾರ್ದು, ಸ್ವಲ್ಪ ಬೆಚ್ಚಗೆ ಇರಬೇಕು. ಈಗ ನಾನು ಹುಣಸೆಹಣ್ಣು, ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತೇನೆ. ಈಗ ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋದ್ರಿಂದ ಎಲ್ಲ ಒಂದೇ ಸಾರಿ ಹಾಕೊಂಡ್ಬಿಡ್ತೇನೆ. ಜಾಸ್ತಿ ಇತ್ತಂದರೆ ನೀವು 2 ಬ್ಯಾಚ್ನಾಗ ಕಡಲೆಬೇಳೆ ಮೆಣಸಿನ್ಕಾಯಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ರಿಗೆ ಹಾಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡಿ ತೊಗೋತೇನೆ. ಈಗ ನೋಡ್ರಿ, ಇದು ಪೂರ್ತಿ ಸಣ್ಣ ಆಗಿಲ್ಲ, ಒಂದು 60ರಿಂದ 70% ಅಷ್ಟೇ ಸಣ್ಣ ಆಗೈತಿ. ಇನ್ನೂ ತರಿ ಆಗೈತಿ ಇದು. ಈಗ ಇದಿಷ್ಟ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನು ತೆಗೆದು ಒಂದು ತಾಟಿಗೆ ಹಾಕಿ ಇಟ್ಕೋತೇನೆ. ಈಗ ಇನ್ನೊಂದ್ಸರಿ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿನ ಈ ಚಟ್ನಿ ಪುಡಿಗೆ ಮಿಕ್ಸ್ ಮಾಡ್ಕೋತೇನೆ. ಈಗ ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳಕತ್ತೇನೆ. ಬೆಲ್ಲ ಆಪ್ಷನಲ್, ಆದರೆ ಹುಣಸೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಇದು ರುಚಿ ಜಾಸ್ತಿ ಚಟ್ನಿ ಪುಡಿದ. ಈ ಚಟ್ನಿ ಪುಡಿ ಒಳಗೆ ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಸಮನಾಗಿ ಹದವಾಗಿದ್ರೇ ಈ ಚಟ್ನಿ ಪುಡಿದ ರುಚಿ ಜಾಸ್ತಿ. ಕೊಬ್ಬರಿ ಮತ್ತು ಬೆಲ್ಲ ಹಾಕ್ಕೊಂಡು ಒಂದ್ಸರಿ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು 2 ಬ್ಯಾಚ್ನಾಗ ನಾನು ಗ್ರೈಂಡ್ ಮಾಡಿ ತೊಗೋತೇನೆ. ಒಂದೇ ಸರಿ ಹಾಕೋಂಗಿಲ್ಲ. ಈಗ ನೋಡಿರಿ, ಗ್ರೈಂಡ್ ಮಾಡಿ ತೊಗೊಂಡೇನೆ. ಈಗ ಇದು ಪೂರ್ತಿ ಸಣ್ಣಗಾಗೈತಿ. ಪೂರ್ತಿ ಸಣ್ಣಗೆ ಆಗಬೇಕು, ಆದರೆ ಭಾಳ ಸಣ್ಣ ಆಗಬಾರ್ದು. ಕೈಗೆ ಒಂದು ಸ್ವಲ್ಪ ತರಿ ಹತ್ತಬೇಕು. ಭಾಳ ಉರುಟುನೂ ಇರಬಾರ್ದು, ಸ್ವಲ್ಪ ತರಿ ಹತ್ತಬೇಕು. ನೋಡಿರಿ, ಈಗ ಎರಡು ನಾನು ಒಂದು ಇನ್ನೂ ಹಾಕೋದೈತಿ ಮಿಕ್ಸರ್ಗೆ, ಒಂದು ಪೂರ್ತಿ ಹಾಕ್ಕೊಂಡೇನಿ. ಸ್ವಲ್ಪ ಕಲರ್ ವ್ಯತ್ಯಾಸ ಇರ್ತೈತಿ ಕೊಬ್ಬರಿ ಹಾಕಿರೋದ್ರಿಂದ. ಕೊಬ್ಬರಿ ಹಾಕಿ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ. ಈಗಿನ ತೆಗೆದು ಸೈಡಿಗೆ ಇಟ್ಕೊಂಡು ಉಳಿದ ಚಟ್ನಿ ಪುಡಿನೂ ನಾನು ಗ್ರೈಂಡ್ ಮಾಡಿ ತೊಗೋತೇನೆ. ಇಷ್ಟು ಒಂದು ತಾಟಿಗೆ ಹಾಕ್ಕೊಂಡು ಇದನ್ನ ಚಲೋ ತಂಗೆ ಈಗ ಮಿಕ್ಸ್ ಮಾಡ್ಕೋಬೇಕು. ಭಾಳ ಮೈದಾ ಹಿಟ್ಟಿನ ಥರ ಭಾಳ ಸಣ್ಣ ಆಗಿರಬಾರ್ದು. ಕೈಗೆ ಒಂಚೂರು ತರಿ ಹತ್ತಿರಬೇಕು, ಅಂದರೆ ಚಟ್ನಿ ಪುಡಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತೈತಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳಂತ ಇಲ್ಲೇ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಹಿಂಗು, 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಪಟ ಆದಮೇಲೆ ಒಂದು 2ರಿಂದ 3 ಎಸಳಷ್ಟು ಕರಿಬೇವು ಹಾಕ್ಕೊಂಡು, ಕರಿಬೇವು ಚಲೋ ತಂಗೆ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೋಬೇಕು ಇದನ್ನು. ಈಗ ಈ ಒಗ್ಗರಣೆನ ಚಟ್ನಿ ಪುಡಿಗೆ ಹಾಕ್ಕೊಂಡು ಮೊದಲು ಚಮಚದಲ್ಲೇ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಇದು ಬಿಸಿ ಇರ್ತೈತಿ. ಆಮೇಲೆ ಕೈಯಿಂದ ಚಲೋ ತಂಗೆ ತಿಕ್ಕಿ ಇದನ್ನು ಒಗ್ಗರಣೆ ಮತ್ತು ಚಟ್ನಿ ಪುಡಿ ಒಂದಕ್ಕೊಂದು ಹೊಂದ್ಕೊಳ್ಳೋಂಗೆ ಕೈಯಿಂದ ತಿಕ್ಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಈ ಒಗ್ಗರಣೆನ ಈ ಚಟ್ನಿ ಪುಡಿದ ವಿಶೇಷ ಅಂತ ಹೇಳ್ಬೋದು. ಒಗ್ಗರಣೆ ಹಾಕೋದ್ರಿಂದ ರುಚಿನೂ ಜಾಸ್ತಿ ಇರ್ತೈತಿ ಮತ್ತು ಚಟ್ನಿ ಪುಡಿಗೆ ಕಲರು ಚಲೋ ಬರ್ತೈತಿ. ಅದಕ್ಕೆ ಹಿಂಗಿನ ಒಗ್ಗರಣೆ ಕೊಡೋದ್ರಿಂದ ಭಾಳ ರುಚಿಯಾಗಿರ್ತೈತಿ ಈ ಚಟ್ನಿ.
ಇಷ್ಟ ಆದರೆ ನಮ್ಮದು ವಿಶೇಷವಾದ ಕಡಲೆಬೇಳೆ ಚಟ್ನಿ ಪುಡಿ ರೆಡಿ ಆಯ್ತು ನೋಡಿರಿ. ಇದು ಬಿಸಿ ಬಿಸಿ ಅನ್ನ ಜೊತೆ ಈ ಚಟ್ನಿ ಪುಡಿ ತುಪ್ಪ ಹಾಕೊಂಡು ತಿಂದರೆ ಭಾಳ ರುಚಿಯಾಗಿರ್ತೈತಿ ಮತ್ತು ಮೊಸರನ್ನ ಜೊತೆನೂ ಬೆಸ್ಟ್ ಕಾಂಬಿನೇಷನ್. ಸೊ ಈ ವಿಶೇಷವಾದ ಕಡಲೆಬೇಳೆ ಚಟ್ನಿ ಪುಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.